ಸರ್ ನೀವು ಎಷ್ಟೋ ಜನ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ, ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ, ಹೊಸ ರೇಷನ್ ಕಾರ್ಡ್ ಎಲ್ಲಿ ಬಿಡ್ತಾರೆ, ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಕರೆಕ್ಷನ್ ಎಲ್ಲಿ ಬಿಡ್ತಾ ಇದ್ದಾರೆ, ಯಾವ ಟೈಮ್ನಲ್ಲಿ ಬಿಡ್ತಾರೆ, ಹೇಗೆ ಬಿಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಸುಮಾರು ದಿನಗಳ ನಂತರ ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟಿಂಗ್ ವಿಚಾರವನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗಬಹುದು. ದಯವಿಟ್ಟು ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಅನುಕೂಲ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ನಿಮ್ಗೆ ಯೂಸ್ ಆಗಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದ್ರೆ ಲೈಕು ಕಮೆಂಟ್ಸ್ ಏನು ಬೇಕಾಗಿಲ್ಲ. ಬಟ್ ಆದರೆ ನಿಮಗೆ ಉಪಯೋಗ ಆಯಿತು ಅಂದರೆ ವಿಡಿಯೋ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ, ಅಂದರೆ ರೇಷನ್ ಕಾರ್ಡ್ ಯಾರಿಗಿಲ್ವೋ, ರೇಷನ್ ಕಾರ್ಡ್ಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ಮಾತ್ರ ಈ ವಿಡಿಯೋನ ಶೇರ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದರೆ ಈ ರೇಷನ್ ಕಾರ್ಡ್ ಹೊಸ ಅರ್ಜಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಎಲ್ಲೆಲ್ಲಿ ಯಾವಾಗ ಬಿಡ್ತಾ ಇದ್ದಾರೆ, ಅದೇ ರೀತಿ ಈ ಬಿಡೋದಕ್ಕಿಂತ ಮುಂಚೆ ಯಾರಿಗೆ ನೋಟಿಸ್ ಕೊಡ್ತಾರೆ, ಅದರ ಮುಂಚೆ ಎಲ್ಲ ಇಮ್ಮಿಡಿಯೇಟ್ಲಿ ನೋಟಿಸ್ಗಳು ಬರ್ತಿದ್ದು. ಅರ್ಥ ಆಯ್ತಾ? ಇಂತಹ ಒಂದು ಟೈಮ್ನಲ್ಲಿ, ಇಂತಹ ಒಂದು ಡೇಟ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಇಂತಹ ಒಂದು ಡಿವಿಷನ್ಗೆ ಅಂದರೆ ಇಂತಹ ಒಂದು ಡಿಸ್ಟಿಕ್ಗಳಿಗೆ ಇಂತಹ ಒಂದು ಟೈಮಿಂಗ್ಸ್ನಲ್ಲಿ ರೇಷನ್ ಕಾರ್ಡ್ ಅಂದರೆ ತಿದ್ದುಪಡಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಕೆಲವೊಂದು ಅವಾಗ ಕೆಲವೊಂದು ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ನೀಟಾಗಿ ಅಪ್ಡೇಟ್ ಕೊಡ್ತಾ ಇಲ್ಲ. ಅದೇ ರೀತಿ ಅಪ್ಡೇಟ್ ಕೊಟ್ಟರು ನಿಮಗೆ ಎಲ್ಲಿ ವಿಸಿಟ್ ಮಾಡಬೇಕು ಅಂತ ಕೂಡಲೇ ಇಮಿಡಿಯೇಟ್ಲಿ ಗೊತ್ತಾಗ್ತಿಲ್ವಾ? ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ಡೀಟೇಲ್ ಆಗಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡೋದು ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಯಾರು ಸಹ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಅರ್ಥ ಆಯ್ತಾ? ಸಿದ್ರ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ರೇಷನ್ ಕಾರ್ಡ್ ಹೊಸ ಅರ್ಜಿ ಎಲ್ಲಿ ಬಿಡ್ತಾ ಇದ್ದಾರೆ ಈಗ ಪ್ರೆಸೆಂಟ್. ಅರ್ಥ ಆಯ್ತಾ? ಈಗ ರೇಷನ್ ಕಾರ್ಡ್ ಹೊಸ ಅರ್ಜಿ ನಾರ್ಮಲ್ CSC ಸರ್ವಿಸ್ ಸೆಂಟರ್ಗಳಾಗಿರ್ಬೋದು, ಮಾಮೂಲಿ ನಾರ್ಮಲ್ ಸೈಬರ್ ಸೆಂಟರ್ಗಳಲ್ಲಿ ಬಿಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಲ್ಲೂ ಸಹ ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು. APLಗೂ ಬಿಡ್ತಾ ಇದ್ದಾರೆ, BPLಗೂ ಬಿಡ್ತಾ ಇದ್ದಾರೆ. ನೀವು ಯಾವ ಕಾರ್ಡ್ ಬೇಕಾದರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಇಲ್ಲ. ನೀವು ಎಲ್ಲಿಗೆ ವಿಸಿಟ್ ಮಾಡಿದ್ರು ಹೊಸ ಅರ್ಜಿಗೆ ನೀವು ಅಪ್ಲೈಯನ್ನು ಮಾಡಬಹುದು. ಅರ್ಥ ಆಯ್ತಾ? ಈಗ ಪ್ರೆಸೆಂಟು ನೀವು APL ಕಾರ್ಡ್ಗೆ ಏನಾದರೂ ನೀವು ಅಪ್ಲಿಕೇಶನ್ ಹಾಕೋ ಥರ ಇದ್ದರೆ ನಿಮಗೆ ಡಾಕ್ಯುಮೆಂಟ್ಸ್ಗಳು ಏನೂ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಯ್ತಾ? ಕೇವಲ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗಳಿದ್ರೆ ಸಾಕು, ಇಮಿಡಿಯೇಟ್ಲಿ ನಿಮಗೆ ಸ್ಪಾಟಲ್ಲೇ ಒಂದು APL ರೇಷನ್ ಕಾರ್ಡು ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? BPL ಕಾರ್ಡ್ ಆದರೆ ನಿಮಗೆ ಈಗ ಅಪ್ಲೈ ಮಾಡಿದ್ರೆ ಯಾವ ಟೈಮ್ನಲ್ಲಿ ಸಿಗುತ್ತೋ, ಅಂದರೆ ಒಂದು 3 ತಿಂಗಳಾಗ್ಬೋದು, ಒಂದು 6 ತಿಂಗಳಾಗ್ಬೋದು, ಒಂದು ವರ್ಷ ಆಗ್ಬೋದು, ಒಂದು 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇಂಥ ಟೈಮ್ನಲ್ಲೇ ನಿಮಗೆ BPL ರೇಷನ್ ಕಾರ್ಡ್ ಕೊಡ್ತಾರೆ ಅಂತ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಏನೂ ಇಲ್ಲ. ಅರ್ಥ ಆಯ್ತಾ? ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ಪನ್ನು ಒಂದು BPL ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ BPL ರೇಷನ್ ಕಾರ್ಡು ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, 6 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು ಕಡ್ಡಾಯವಾಗಿರಲೇಬೇಕು. ಯಾರ್ದಾದ್ರೂ ನಿಮ್ಮ ಕುಟುಂಬದಲ್ಲಿ ಯಾರ್ದಾದ್ರೂ ಪರವಾಗಿಲ್ಲ, ಹೊಸ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಿಮ್ಮ ಕುಟುಂಬದಲ್ಲಿ ಯಾರ್ದಾದ್ರೂ ಒಂದು ಫ್ಯಾಮಿಲಿ ಹೆಡ್ ಯಾರು ಇರ್ತಾರೆ ಗೊತ್ತಾ, ಅಂದರೆ ಲೇಡೀಸ್ ಬರ್ತಾರೆ BPL ಕಾರ್ಡಲ್ಲಿ, ಅವ್ರದ್ದು ಕಂಪಲ್ಸರಿಯಾಗಿ ಕ್ಯಾಸ್ಟ್ ಇನ್ಕಮ್ಮು ಇರಲೇಬೇಕಾಗುತ್ತೆ. ಮಕ್ಕಳಾಗಿದ್ದರೆ ಅಂದರೆ 6 ವರ್ಷದ ಮಕ್ಕಳಾಗಿದ್ದರೆ, ಒಳಗಿನ ಮಕ್ಕಳಾಗಿದ್ದರೆ ನಿಮಗೆ ಒಂದು ಬರ್ತ್ ಸರ್ಟಿಫಿಕೇಟು ಕಡ್ಡಾಯವಾಗಿ ಇರಲೇಬೇಕು. ಇದೊಂದು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ತಿದ್ದುಪಡಿಯಲ್ಲಿ ಬಿಡ್ತಾ ಇದ್ದಾರೆ. ಈ ಒಂದು ಮಾಹಿತಿ ಸಿಕ್ಕಾಪಟ್ಟೆ ಜನಕ್ಕೆ ಸಿಕ್ಕಾಪಟ್ಟೆ ಡೌಟ್ಸ್ಗಳನ್ನ ಹುಟ್ಟಾಕಬಹುದು. ಅರ್ಥ ಆಯ್ತಾ? ಈ ಒಂದು ನಿಮ್ಮ ಡೌಟ್ಸ್ಗಳು ಏನೆಲ್ಲ ಇದಾವೋ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ. ಮೈನ್ ತುಂಬ ಇಂಪಾರ್ಟೆಂಟು ತಿದ್ದುಪಡಿ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಅಥವಾ ಬೆಂಗಳೂರು ಮಾತ್ರ ಈ ಒಂದು 3 ತಿಂಗಳಿಂದ, ಅರ್ಥ ಆಯ್ತಾ, 3-4 ತಿಂಗಳುಗಳಿಂದ ಬಿಡ್ತಾ ಇದ್ದಾರೆ. ಬಟ್ ರೇಷನ್ ಕಾರ್ಡು ತಿದ್ದುಪಡಿ ನಾರ್ಮಲ್ ಸೈಬರ್ ಸೆಂಟರ್ಗಳಿಗೆ ಬಿಡ್ತಾ ಇಲ್ಲ. ಅರ್ಥ ಆಯ್ತಾ? ಎಕ್ಸಾಂಪಲ್ಲು CSC ಸರ್ವಿಸ್ ಸೆಂಟರ್ ಆಗಿರ್ಬೋದು, ಅಂದರೆ ಪಬ್ಲಿಕ್ ಲಾಗಿನ್ನಲ್ಲಿ ಬಿಡ್ತಾ ಇಲ್ಲ. ಅರ್ಥ ಆಯ್ತಾ? ಪಬ್ಲಿಕ್ ಲಾಗಿನ್ನಲ್ಲಿ ಕೇಳಿದ್ರೂ ಸಹ ರೇರ್ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ. ಅದರ ಬಗ್ಗೆ ಮಾಹಿತಿನೂ ಸಹ ನಮಗೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಈಗ ನಿಮ್ಗೇನಾದರೂ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಅಥವಾ ಆ್ಯಡ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು, ಅಥವಾ ಫೋಟೋ ಏನಾದ್ರು ಚೇಂಜ್ ಮಾಡಿಸ್ಕೊಳ್ಬೇಕು, ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಬೇಕು, ಅಥವಾ ನೇಮ್ ಏನಾದ್ರು ಮಿಸ್ ಮ್ಯಾಚ್ ಆಗಿತ್ತು, ಏನಾದರೂ ಸೊಸೈಟಿ ವಿಳಾಸ, ಸೊಸೈಟಿನ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ
ಮೇಯ್ನು ನೀವು ಎಲ್ಲಿ ವಿಸಿಟ್ ಮಾಡಬೇಕು, ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರುವನಿಗೆ ನೀವು ವಿಸಿಟ್ ಮಾಡಿ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಅವ್ರಿಗೆ ನೋಟಿಸನ್ನು ಕೊಡ್ತಾರೆ, ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಡೇಟ್ನಲ್ಲಿ ಬಿಡ್ತಾರೆ ಅಂತ. ಆ ಟೈಮು ಆ ಡೇಟ್ ಪ್ರಕಾರ ನಿಮಗೆ ರೇಷನ್ ಕಾರ್ಡನ್ನು ಬಿಡ್ತಾರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ತಕ್ಕಂಥ ದಾಖಲಾತಿಗಳನ್ನು ತೊಗೊಂಡು ನೀವು ಇಮಿಡಿಯೇಟ್ಲಿ ನಿಮ್ಮ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಎನಿವನ್ ರೈತ ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇಮ್ಮಿಡಿಯೇಟ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ನಿಮಗೆ ಅವರು ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಬನ್ನಿ. ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಕಾಲ್ ಮಾಡ್ತಾರೆ. ಕೆಲವೊಬ್ಬರಿಗೆ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ಸರ್ವಿಸ್ ಸೆಂಟರ್ಗೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಕೆಲವೊಂದು ಟೈಮ್ಗಳಲ್ಲಿ ಸಡನ್ಲಿ ಬಿಡ್ತಾರೆ, ಇನ್ನು ಕೆಲವೊಂದು ಟೈಮ್ಗಳಲ್ಲಿ ಬಿಡೋದೇ ಇಲ್ಲ. ಅರ್ಥ ಆಯ್ತಾ? ಇನ್ನು ಕೆಲವೊಂದು ಟೈಮ್ಗಳಲ್ಲಿ ಒಂದು 1 hour 2 hour ಈ ಥರ ಬಿಡುವಂಥ ಒಂದು ಚಾನ್ಸಸ್ಗಳು ತುಂಬಾ ಇರ್ತದೆ. ಅರ್ಥ ಆಯ್ತಾ? ಈಗ ನೀವೇನು ಮಾಡ್ತೀರಾ ಅಂದರೆ, ಈಗ ಪ್ರೆಸೆಂಟ್ ಕ್ಲೋಸ್ ಆಗಿರಬಹುದು ತಿದ್ದುಪಡಿ. ಈಗ ಮೊನ್ನೆ 3 ದಿನದಲ್ಲಿ ಏನೋ ಬಿಟ್ಟಿದ್ರು, 1 ವಾರದಿಂದ ಬಿಟ್ಟಿದ್ರು, ಬಟ್ ಈಗ ಪ್ರೆಸೆಂಟ್ ಕ್ಲೋಸ್ ಮಾಡಿರ್ತಾರೆ ಕಂಪ್ಲೀಟ್ ಆಗಿ. ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಯಾವಾಗ ಬಿಡ್ತಾರೆ ಅಂತ ನನಗೇನಾದ್ರೂ ಇನ್ಫಾರ್ಮೇಷನ್ ಬಂದಾಗ ಖಂಡಿತವಾಗ್ಲೂ ನಾನು ನಿಮಗೆ ತಿದ್ದುಪಡಿ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ಇಮಿಡಿಯೇಟ್ಲಿ ತಿಳಿಸ್ಕೊಡೋದು ಒಂದು ಪ್ರಯತ್ನ ಮಾಡ್ತೀನಿ. ಅಲ್ಲಲ್ಲಿ ಸೆಂಟ್ರಲ್ಲಿ ಬಿಡ್ತಾರೆ, ಬಟ್ ಮೆಡಿಕಲ್ ಎಮರ್ಜೆನ್ಸಿ ಇರೋರ್ಗೆ ಮಾತ್ರ ಅಂತ ಹೇಳಿ ನೋಟಿಸನ್ನು ಕೊಟ್ಟು ಇಮಿಡಿಯೇಟ್ಲಿ ಬಿಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ನಾನು ನಿಮಗೆ ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸಿಗೆ ಬಿಟ್ಟಿದ್ರೆ ನೀವೇನಾದರೂ ಅರ್ಜಿ ಹಾಕಿಸ್ಕೊಂಡ್ರೆ ಏನಾಗುತ್ತೆ, ಅದೇ ರೀತಿ ಮೆಡಿಕಲ್ ಎಮರ್ಜೆನ್ಸಿಗೆ ಬಿಟ್ಟಿದ್ರೆ ಮೆಡಿಕಲ್ ಎಮರ್ಜೆನ್ಸಿಯವರೇ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕಾ ಅಥವಾ ಬೇರೆ ಇನ್ಯಾರಾದರೂ ಅರ್ಜಿಯನ್ನು ಸಲ್ಲಿಸ್ಬೋದಾ? ತಿದ್ದುಪಡಿ ಮಾಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಹೊಸ ಅರ್ಜಿ ಆಗಿರ್ಬೋದು, ಇಂಥವೇನಾದರೂ ಮಾಡಿಸ್ಕೊಳ್ಬೋದಾ ಅಥವಾ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಬಹುದು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.